ಸಿದ್ದರಾಮಯ್ಯನ ಮುಂದೆ ಹಾಕೊಂಡು ಹೋಗಬೇಕಾಗಿತ್ತು. ಆದರೆ ಸಿದ್ದರಾಮಯ್ಯನ ದೂರ ಸರಿಸಿದ್ದರಿಂದಾಗಿ ಇವತ್ತು ಡಿ ಕೆ ಶಿ ಅವರು 2028ರಲ್ಲಿ ಮತ್ತೆ ಮರಳಿ ಸಿ ಎಮ್ ಆಗಬಹುದಾ ಕಾಂಗ್ರೆಸ್ನಿಂದ ಅನ್ನೋದೊಂದು ಪ್ರಶ್ನೆ ಅದರ ಜೊತೆಗೆ ಕಾಂಗ್ರೆಸ್ನಿಗೆ ಒಳ ಜಗಳ ನಾಳೆ ಬಿ ಜೆ ಪಿಗೆ ಮತ್ತು ಜೆ ಡಿ ಎಸ್ಗೆ ರಹದಾರಿ ಆದರೂ ಆಗ್ಬೋದು 2022 ಸರ್ಕಾರ ರಚನೆಯಲ್ಲಿ. ಯಾಕಂದ್ರೆ ಈಗಾಗಲೇ ಬಿ ಜೆ ಪಿ ತನ್ನ ಒಳ ಜಗಳದಿಂದ ಸುಣ್ಣಾಗಿದೆ. ಯಡಿಯೂರಪ್ಪ ಮತ್ತು ಅವ್ರ ವಿರೋಧಿಗಳ ಮಧ್ಯದ ಭಿನ್ನಾಭಿಪ್ರಾಯದಿಂದಾಗೆ ಸುಣ್ಣಾಗಿದೆ. ಗೆಲ್ಲೋದು ಭಾಳ ಕಷ್ಟದ ಕೆಲಸ. ಬಟ್ ಆ ಹಾದಿಯನ್ನು ಸುಲಭವಾಗಿ ಡಿ ಕೆ ಶಿ ಅವರು ಅವ್ರಿಗೆ ಹಾಕಿಕೊಡ್ತಾ ಇದ್ದಾರೆ. ಸಿಂಪಲ್ ಇತ್ತು, ಭಾಳ ಸರಳ ಇತ್ತು. ಸಿದ್ದರಾಮಯ್ಯ ಹೇಳಿದಂಗೆ ಆಡಳಿತ ಮಾಡಿ 2028ರಲ್ಲೇ ಮೆಜಾರಿಟಿ ಪಡ್ಕೊಂಡು ನಂತರದಲ್ಲಿ 5 ವರ್ಷ ತನಕ ತಾವು ಆಗುವಂಥ ಒಂದು ಅವಕಾಶವನ್ನು ನಮ್ಮ ಡಿ ಕೆ ಶಿ ಅವರು ಕಳೆದುಕೊಂಡ್ರ ಅನ್ನುವಂಥದ್ದು. ಇದನ್ನು ನೋಡಿ ನಿಮಗೇನು ಅನ್ನಿಸ್ತದೆ? ನಾವು ತಪ್ಪು ಅನಿಸ್ತದೆ ನಿಮಗೆ? ನೋಡಿರಿ, ಸರಿ ಒಂದು ತಪ್ಪು ನಿಮ್ಮ ವಿಚಾರ ತಿಳಿಸಿ ಅಂತ ಹೇಳ್ತಾ H16 ನೀವು ಅರ್ಥಾತ್ ಸಿದ್ದರಾಮಯ್ಯ ಸತ್ಯಗಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.